ಈಗ ಎಷ್ಟು ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ? ಈಗ ಹೇಳಬೇಕು ಅಂತಂದರೆ ನಮ್ಮಿಬ್ಬರು ತಮ್ಮನೂ ಕಾಂಟೆಂಟ್ ಕ್ರಿಯೇಟರ್ಸು. ಕೆಲವೊಂದು ಸಲ ಅಮ್ಮನೂ ವೀಡಿಯೋ ಮಾಡ್ತಾರೆ, ವೈಫ್ ವೀಡಿಯೋ ಮಾಡ್ತಾರೆ. 2017 ನಾನು ವೈಫಿಗೆ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದೆ ಜಾಬು. ಅವಾಗ ನನ್ನ ವೈಫ್ ಒಂದು ಕ್ವಶನ್ ಕೇಳಿದರು. ನಮ್ಮ ಪೇರೆಂಟ್ಸು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ಬಿಟ್ಟು ನನಗೆ ನಿಮ್ಮನ್ನು ಮದುವೆ ಮಾಡಿಕೊಟ್ಟಿದ್ದಾರೆ, ನೀವೇನಾರ ಕ್ವಿಟ್ ಮಾಡಿದ್ರೆ ನಾನು ಅವ್ರಿಗೆಲ್ಲ ಏನು ಹೇಳಿ ಅವರೆಲ್ಲ ಏನು ಅನ್ಕೋತಾರೆ ಅಂತಂದರು. ನನಗೊಂದು ಮಾತು ಕೇಳಿದೆ, ನೀ ಕ್ರೈಟೀರಿಯಾ ಹೇಳು, ಏನು ಮಾಡಿದ್ರೆ ನಾನು ಜಾಬ್ ಕ್ವಿಟ್ ಮಾಡ್ಬೋದು ಅಂತಂದ್ಬಿಟ್ಟು. ಯಾಕಂದರೆ ಬೈ ದ ಟೈಮ್ ಅವರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು, ಅವರು ದುಡ್ಡು ಮಾಡ್ತಾಯಿದ್ರು. ಅವ್ರ ಹತ್ರ ಉತ್ತರ ಇರಲಿಲ್ಲ. ನಾನು ಹೇಳಿದೆ ನೆಕ್ಸ್ಟ್ ಒಂದು 3-4 ವರ್ಷಕ್ಕಾಗಷ್ಟು ದುಡ್ಡು ಮಾಡಿರ್ತೀನಿ, ಎಲ್ಲ ಲೋನ್ಸ್ ಕ್ಲಿಯರ್ ಮಾಡ್ತೀನಿ, ಓಕೆನಾ ಅಂತ ಕೇಳಿದೆ. ಉತ್ತರ ಇರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆಗೆ ಕನ್ವೀನಿಯನ್ಸಿಂಗ್ ಇತ್ತು. 2019 ಜಾಬ್ ಕ್ವಿಟ್ ಮಾಡಿದೆ. ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಅವ್ರ ತಮ್ಮ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರ 3 ಜನ ಸಿಸ್ಟರ್ಸು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಕನ್ನಡತಿ ಅಡುಗೆ ಅನ್ನೋ ಒಂದು ಕನ್ನಡ ಚಾನಲ್ ಅವ್ರ ಸಿಸ್ಟರ್ ಅವ್ರದ್ದು, ಸುಮಾರು 1.5-2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಚಾನಲ್ಗೆ. ಹಾಗೆ ನೋಡಿದ್ರೆ ನಮ್ಮ ಫಸ್ಟ್ ಸರ್ಕಲಲ್ಲೇ ಒಂದು 6-7 ಜನಕ್ಕಿಂತ ಜಾಸ್ತಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹಾಗಾದರೆ ನಾನು ನಿಮ್ಮನ್ನ ಒಬ್ಬರನ್ನ ಪಾಡ್ಕಾಸ್ಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಂಗೆ 18-20 ಎಪಿಸೋಡ್ ಪಾಡ್ಕಾಸ್ಟ್ ಆಗಿಬಿಡುತ್ತೆ. ಹಾಗೆ ಇದೆ ಇದು. ಇಡೀ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ತಂದು ಕೂರಿಸ್ಕೋಬೋದು ನಾನು. ಹೌದು. ಓಕೆ. ಅಷ್ಟೇ ಅಲ್ಲದೆ ಏನಾಯಿತು, ಯೂಟ್ಯೂಬಿಂದ ನಮ್ಗೆ ದುಡ್ಡು ಬರೋಕ್ಕೆ ಶುರು ಆಯ್ತಲ್ಲ. ಓಕೆ. ಎಷ್ಟೋ ಜನ ಒದ್ದಾಡ್ತಿದ್ದಾರೆ ಅಂತಂದ್ಬಿಟ್ಟು ಅದು ಎಲ್ಲೋ ಒಂದು ಕಡೆ ಇತ್ತು. ಹೀಗಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ, ನೀವು ಮಾಡಿ ಅಂತಂದ್ಬಿಟ್ಟು. ಯಾವಾಗ 2013-14 ಶುರು ಮಾಡಿದೆ ಹೇಳ್ಕೊಡೋಕ್ಕೆ. ಅದ್ರ ಮೇಲೆ ವೀಡಿಯೋಸ್ ಬಂತು. ಮತ್ತು ಮಾತಾಡೋದು ಅದು ಏನೋ ಗೊತ್ತಿಲ್ಲ, ಯೂಟ್ಯೂಬ್ ಅಂತಂದರೆ ಮಾತಾಡೋದು ನಿಲ್ಸೋಕ್ಕಾಗಲ್ಲ ನನಗೆ. ನೀವು ರಾತ್ರಿ 12 ಗಂಟೆಗೆ ಎಬ್ಸ್ಕೊಡ್ಸಿದ್ರು ಯೂಟ್ಯೂಬ್ ಬಗ್ಗೆ ಮಾತಾಡ್ತೀನಿ. ಪಕ್ಕದ ಮನೆಯವ್ರು ಕಾಂಟೆಂಟ್ ಕ್ರಿಯೇಟ್ರು, ನಮ್ಮ ಗಲ್ಲಿಲಿ ಇರೋರು ಕಾಂಟೆಂಟ್ ಕ್ರಿಯೇಟ್ರು, ಪಕ್ಕದ ಅಪಾರ್ಟ್ಮೆಂಟಲ್ಲಿರೋರು ಕಾಂಟೆಂಟ್ ಕ್ರಿಯೇಟ್ರು, ಹೆಚ್ಚು ಕಡಿಮೆ ನಮ್ಮ ಮನೆ ಸುತ್ತಮುತ್ತ ಇರೋರು ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹೋಗತ್ತಾ, ಇದೊಂಥರ ಕಾಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿನೇ ಆಗೋಯ್ತು ಇಡೀ ಏರಿಯಾ ತುಂಬ. ಸೊ ಅದು ಹಾಗೆ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂದರು, ಅವ್ರಿಗೂ ಹೇಳಿದೆ, ಅವರು ಕಾಂಟೆಂಟ್ ಕ್ರಿಯೇಟರ್ಸು, ಅವರು ದುಡ್ಡು ಮಾಡ್ತಿದ್ದಾರೆ. ಸೊ ಕೇಳಿದ್ರೆ ಸುಮಾರು ಜನ ಅನ್ಕೋತಾರೆ ಯೂಟ್ಯೂಬ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಯೂಟ್ಯೂಬಿಂದ ಹಾಗಾದರೆ ಕೋಟಿ ಹಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಯೂಟ್ಯೂಬಿಂದ ಕೋಟಿಗಟ್ಟಲೆ ಮಾಡ್ಬೋದು. ನೀವು ಬರೀ ಯೂಟ್ಯೂಬ್ ಅಂತಂದರೆ ಕೋಟಿ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೀವು ಯೂಟ್ಯೂಬ್ ಜೊತೆ ಬೇರೆನ ಲೆವರೇಜ್ ಮಾಡಿದ್ರೆ ಭಾಳ ಫಾಸ್ಟಾಗಿ ದುಡ್ಡು ಮಾಡ್ಬೋದು. ಈಗ ಎಕ್ಸಾಂಪಲ್ 2012 ನಾನು ಶುರು ಮಾಡಿದಾಗ ನಂಗೆ ಬೇರೆ ಏನೋ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಒಂದು ಗೊತ್ತಿತ್ತು, ಗೂಗಲ್ ಆ್ಯಡ್ಸಿಂದ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿತ್ತು. ಅದೊಂದನ್ನೇ ಮಾಡ್ತಿದ್ದೆ ಸುಮಾರು 3 ವರ್ಷಗಳ ಕಾಲ. ಅದಾದಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೊತ್ತಾಯಿತು. ಅದಾದಮೇಲೆ ಗೊತ್ತಾಯಿತು ಫೇಸ್ಬುಕ್ ಅವರು ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು. ಎಷ್ಟೋ ಜನ ಗೊತ್ತಿಲ್ಲ ಫೇಸ್ಬುಕ್ಕಿಂದ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು. ಬರೀ ಯೂಟ್ಯೂಬಲ್ಲೇ ವೀಡಿಯೋಸ್ ಹಾಕ್ತಿರ್ತಾರೆ, ಫೇಸ್ಬುಕ್ಕಲ್ಲಿ ಅವರು ವೀಡಿಯೋಸ್ ಹಾಕ್ತಿರಲ್ಲ. ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ಬೋದು, ಡಿಜಿಟಲ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಬೋದು. ಇದನ್ನೆಲ್ಲ ಲೆವರೇಜ್ ಮಾಡಿದ್ರೆ ಅರ್ನಿಂಗ್ ಪೊಟೆನ್ಷಿಯಲ್ ಭಾಳ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಯೂಟ್ಯೂಬಿಂದ ಎಷ್ಟೋ ಜನ ಕೆಲವರು ಕಾಂಟೆಂಟ್ ಹಾಕ್ತಿರ್ತಾರೆ, ವ್ಯೂಸು ಬರ್ತಿರುತ್ತೆ, ಸ್ವಲ್ಪ ಅರ್ನ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಲೆವರೇಜ್ ಮಾಡಿದವರು ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿರ್ತಾರೆ. ಸೊ ಅಷ್ಟು ಪೊಟೆನ್ಷಿಯಲ್ ಇದೆ. ಲಕ್ಷಗಟ್ಟಲೆ ಆರಾಮಾಗಿ ತಿಂಗಳಿಗೆ ಅರ್ನ್ ಮಾಡ್ಬೋದು ಯೂಟ್ಯೂಬ್ ಮತ್ತು ಬೇರೆ ಪ್ಲ್ಯಾಟ್ಫಾರ್ಮ್ಸನ್ನ ಲೆವರೇಜ್ ಮಾಡಿದ್ರೆ. ಯೂಟ್ಯೂಬ್ ನಿಮಗೆ ಜೀವನದಲ್ಲಿ ಏನೆಲ್ಲ ಕೊಟ್ಟಿದೆ? ಮೊದಲನೇದು ಖುಷಿ ಕೊಟ್ಟಿದೆ. ಯೂಟ್ಯೂಬ್ ಏನಾದ್ರು ಶುರು ಮಾಡಿರಲಿ ಅಂತಂದರೆ ಇವತ್ತು ತಂದೆ ತಾಯಿಗಳ ಮಕ್ಕಳಲ್ಲಿ ಏನು ಖುಷಿ ಕಾಣ್ತೀವಲ್ಲ, ಅದು ಬಹುಶಃ ಅಷ್ಟು ಈಸಿಯಾಗಿ ಬರ್ತಿರಲಿಲ್ಲ ಅನ್ಸುತ್ತೆ. ಯಾಕಂದರೆ ನನ್ನ ತಂದೆ ತಾಯಿಗೆ ಏನು ಕನಸಿತ್ತು, ಅವ್ರು ಒಳ್ಳೆ ಲೈಫ್ ಕೊಡಬೇಕು ಅಂತಂದ್ಬಿಟ್ಟು. ಯಾಕಂದರೆ ಅವ್ರು ಸುಮಾರು ಲೋನ್ಸಲ್ಲೇ ಒದ್ದಾಡಿದರು. ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಹೇಳ್ತೀನಿ. ಮುಂಬೈಗೆ ಬಂದಿದ್ರು ಅವರು. ಬಂದಾಗ ನನ್ನ ಜಾಬ್ದು ಫಸ್ಟ್ ಸ್ಯಾಲ್ರಿ ಬಂದಿತ್ತು. ಅವ್ರಿಗೆ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೆ ತಂದೆ ತಾಯಿಗೆ. ಉಳಿದಿರೋ ದುಡ್ಡನ್ನು ಅವ್ರಿಗೆ ಕೊಟ್ಟೆ. ಆ ಬಾಕ್ಸು ತಂದೆಗೆ ಹಿಂಗೆ ಎತ್ತು ಕೊಟ್ಟೆ. ಅವ್ರಿಗೆಲ್ಲೋ ಒಂದು ಕಡೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಖುಷಿನೂ ಇತ್ತು, ಎಲ್ಲೋ ಒಂದು ಕಡೆ ಬೇಸರನೂ ಇತ್ತು. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಯಾಕೆ ಇದ್ರ ಮೇಲೆ ದುಡ್ಡು ಹಾಳು ಮಾಡಿದೆ? ಹೆಂಗಿದ್ರು ನಮ್ಮ ಹತ್ರ ಬಟ್ಟೆ ಇತ್ತಲ್ಲ, ಇದೇ ದುಡ್ಡು ಉಳಿಸಿದ್ರೆ ನಾವು ಸಾಲ ತೊಗೊಂಡಿರೋ ಕೊಟ್ಬಿಡೋದಾಗಿತ್ತಲ್ಲ ಅದನ್ನೇ ಅಂತಂದರು. ಅಂದರೆ ನಾನು ಜಾಬಲ್ಲಿದ್ದರು, ಅವ್ರಿಗೆ ನಮ್ಮ ಲೈಫ್ ಸ್ಟೈಲ್ ಇನ್ನೂ ಹಾಗೇ ಇತ್ತು, ಸಾಲ ಇತ್ತು. ಸೊ ಯೂಟ್ಯೂಬ್ ಏನು ಶುರು ಮಾಡಿದ್ವಲ್ಲ, ನಾನು ಶುರು ಮಾಡಿ ಕೆಲವು ವರ್ಷ ಆದಮೇಲೆ ಯೂಟ್ಯೂಬಿಂದ ನಾನು UK ಹೋಗಿದ್ದೆ, US ಹೋಗಿದ್ದೆ. ಎಲ್ಲ ದುಡ್ಡು ಬಂದಿದ್ದು, ಅವ್ರು ತೋಟದಿಂದ ಬಂದಿದ್ದು ಎಲ್ಲದರಿಂದ ಲೋನ್ ಕ್ಲಿಯರ್ ಮಾಡಿದ್ವಿ. ಡಿಪ್ಲೊಮೊ ಡ್ರಾಪ್ಔಟ್ ತಮ್ಮ ತಿಂಗಳಿಗೆ 10,000 ದುಡಿತಿದ್ದ. ಇವತ್ತು BMW ತೊಗೊಂಡು ಓಡಾಡ್ತಾನೆ. ಬಂದಿದ್ದೆಲ್ಲಿಂದ ಯೂಟ್ಯೂಬಿಂದ. ಸುಮಾರು 4 ಕೋಟಿಗಿಂತ ಜಾಸ್ತಿ ಡಿಪ್ಲೊಮೊ ಡ್ರಾಪ್ಔಟ್ ಅರ್ನ್ ಮಾಡಿರೋದು. ಎಷ್ಟು ವರ್ಷದಲ್ಲಿ? ಸುಮಾರು ಒಂದು 7-8 ವರ್ಷ ಅನ್ಬೋದು. ಬೇರೆದರಿಂದ ಅಷ್ಟು ಈಸಿಯಾಗಿ ಡಿಪ್ಲೊಮೊ ಡ್ರಾಪ್ಔಟ್ಗೆ ಆಪ್ಷನ್ಸ್ ಇತ್ತಾ? ಇರಲಿಲ್ಲ ಅನ್ಸುತ್ತೆ. ತಮ್ಮ ಊರಲ್ಲಿ ಫಾರ್ಮಿಂಗ್ ಮಾಡ್ತಾನೆ, ನರ್ಸರಿ ಇದೆ. ಕಸ್ಟಮರ್ಸ್ ಬರಬೇಕಲ್ಲ, ಹೆಂಗೆ ಬರ್ತಾರೆ? ಯೂಟ್ಯೂಬ್ ಏನು ಮಾಡಲ್ಲ ಅವನು. ತೋಟದಲ್ಲಿ ಸಸಿ ಬೆಳೆಸೋದನ್ನು ವಿಡಿಯೋ ಮಾಡ್ತಾನೆ, ತೋರಿಸ್ತಾನೆ.
ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾನೆ. ಸುಮಾರು ಜನ ರೈತರು ನೋಡ್ತಾರೆ, ಸೀದಾ ಬಂದು ತೋಟಕ್ಕೆ ಬಂದು ಸಸಿ ತೊಗೊಂಡು ಹೋಗ್ತಾರೆ. ₹0 ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡ್ತೀವಿ. ಅಲ್ಲಿ ಬರ್ತಾರೆ, ತೊಗೋತಾರೆ, ಹೋಗ್ತಾರೆ. ಓಕೆ, ಈಗೆಲ್ಲ ನೋಡಿದ್ರೆ ವೈಫು ಯೂಟ್ಯೂಬಿಂದ ಅರ್ನ್ ಮಾಡ್ತಾರೆ, ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ, ತಮ್ಮ ಯೂಟ್ಯೂಬಿಂದ ಅರ್ನ್ ಮಾಡ್ತಾನೆ, ಊರಲ್ಲಿರೋ ಫಾರ್ಮಿಂಗ್ ಮಾಡ್ತಿರೋ ತಮ್ಮನೂ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾನೆ. ನಾವು ಎಲ್ಲರೂ ಯೂಟ್ಯೂಬಿಂದನೇ ಅರ್ನ್ ಮಾಡೋದು. ಎಲ್ಲ ಲೋನ್ಸ್ ನಮ್ದು ಇದೆಯಲ್ಲ ಯೂಟ್ಯೂಬಿಂದನೇ ಕ್ಲಿಯರ್ ಆಗಿರೋದು. 2022ರಲ್ಲಿ ತಂದೆಯವ್ರಿಗೆ ಬಟ್ಟೆ ಕೊಟ್ಟಾಗಲೇ ಅವರೊಂದಿದ್ರು, ಯಾಕಪ್ಪ ಇಷ್ಟು ಖರ್ಚು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗಲೂ ನಾನು ಅವ್ರು ಎಷ್ಟು ಖರ್ಚಾಗಿದೆ ಅಂತ ಕೇಳಿದರು. ನಾನು ಒಂದು ₹500 ಆಗಿದೆ ಅಂತ ಹೇಳಿದೆ. ಹೆಚ್ಚು ಕಡಿಮೆ 2,000 ಖರ್ಚು ಮಾಡಿದೆ. ಯಾವಾಗೇ ಕೇಳಿದ್ರು 25% ಅಷ್ಟೇ ದುಡ್ಡು ಹೇಳ್ತಿದ್ದೆ. ಸರಿ, 2022ರಲ್ಲಿ ಕಾಶಿ ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಇಡೀ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು 8 ಜನ ಹೋಗಿದ್ದೆ. ತಂದೆಯವ್ರಿಗೆ ಫ್ಲೈಟಲ್ಲಿ ಕಾರ್ನರ್ ಸೀಟು ಬುಕ್ ಮಾಡಿದ್ದೆ. ಫ್ಲೈಟಲ್ಲಿ ಎಲ್ಲ ಕೂತ್ಕೊಂಡ್ವಿ. ಫುಲ್ಲು ಅವರು ಎಕ್ಸೈಟ್ಮೆಂಟಲ್ಲಿ ಆ ಕಡೆ ಈ ಕಡೆ ನೋಡ್ತಿದ್ದಾರೆ. ವಿಂಗ್ಸ್ ಹೇಗಿದೆ, ಫ್ಲ್ಯಾಪ್ಸ್ ಹೆಂಗೆ ವರ್ಕ್ ಆಗ್ತಿದೆ. ಸಡನ್ನಾಗಿ ಒಂದು ಸೆಕೆಂಡ್ ತಿರುಗಿದ್ರು, ಹಿಂಗೆ ತಿರುಗಿಬಿಟ್ಟು ಕೇಳಿದ್ರು, ಎಷ್ಟು ಖರ್ಚಾಯಿತು ಅಂತಂದರು. ನನಗೆ ಒಳಗಡೆ ಡವ 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 ಅಂತಿದೆ. 4 ಲಕ್ಷ ಅಂತಂದರೆ ಏನಂತಾರೆ ಇವರು? 4 ಲಕ್ಷ ಹೆವಿ ಅಮೌಂಟ್ ಅಲ್ವಾ? ಸರಿ, 1 ಲಕ್ಷ ಹೇಳ ಅಂತ ಅಂದ್ಕೊಂಡೆ. 1 ಲಕ್ಷ ಹೇಳಿದ್ರೆ ನಂಬಲ್ಲ. ಅದು ಹೆಂಗೆ ಫ್ಲೈಟಲ್ಲಿ 1 ಲಕ್ಷಕ್ಕೆ ಇಷ್ಟು ಜನ ಹೋಗಿ ಬರ್ತೀವಿ, ಮತ್ತೆಲ್ಲ ಸ್ಟೇಗಿ ಎಲ್ಲ ಸೇರಿ 8 ದಿವಸ ಹೋಗಿದ್ವಿ. ಸರಿ, ಗಟ್ಟಿ ಧೈರ್ಯ ಮಾಡಿ 4 ಲಕ್ಷ ಖರ್ಚಾಯಿತು ಅಂತ ಹೇಳಿದೆ. ಅವ್ರು ನಕ್ಬಿಟ್ಟಂದ್ರೆ ನಾನು ಅಂದ್ಕೊಂಡಿದ್ದೆ ಅಷ್ಟಾಗುತ್ತೆ ಅಂತಂದ್ಬಿಟ್ಟು. ಅವ್ರು ಏನಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಲಿ ಅಥವಾ ಏನಕ್ಕೆ ಹೇಳಿಲ್ಲ ಅಂತಂದರೆ, ಆ ಟೈಮ್ ಅನ್ನೋಷ್ಟರಲ್ಲಿ ನಾವು ಫಿನಾನ್ಷಿಯಲಿ ಭಾಳ ಗ್ರೋ ಆಗಿದ್ವಿ. ಹೌದು, ಅದೊಂದೇ ಕಾರಣಕ್ಕೆ ಅವರು ಖುಷಿಯಾಗಿ ಆ ಇಡೀ ಟ್ರಿಪ್ಪನ್ನು ಎಂಜಾಯ್ ಮಾಡಿದ್ರು. ಅದೇ ಟೈಮ್ ಅನ್ನೋಷ್ಟರಲ್ಲಿ ಜಸ್ಟ್ 2 ವರ್ಷದ ಹಿಂದೆ ಮನೆ ಕಟ್ಸಿದ್ವಿ. ತಂದೆಯವ್ರಿಗೊಂದು ಮಾತು ಕೇಳಿದ್ದೆ ನಾನು, ನಿಮ್ಮ ಕನಸು ಏನು ಅಂತ ಕೇಳಿದ್ದೆ. ನನ್ನ ಕನಸು ಏನಿಲ್ಲ, ಒಂದು ಮನೆ ಮೇಲೆ ಮನೆ ಕಟ್ಟಬೇಕನ್ನೋ ಭಾಳ ಆಸೆ ಇದೆ ಅಂತ ನಮ್ಮ ತಂದೆಯವರು ಹೇಳಿದರು. ಅದು ನಮ್ಮ ಸುಮಾರು ಫಿನಾನ್ಷಿಯಲ್ ಚಾಲೆಂಜಸ್ ಇರೋದ್ರಿಂದ ಅದು ಆಗಿರಲಿಲ್ಲ ಅವ್ರಿಗೆ. ನಮ್ಮದು ಎಜುಕೇಷನಲ್ ಲೋನ್ ಆಗಿರ್ಬೋದು ಅಥವಾ ಬೆಳೆಗಳು ತೊಗೊಂಡಿದ್ದು ಲೋನ್ ಆಗಿರ್ಬೋದು, ಆಗಿರಲಿಲ್ಲ. ಸೊ ಹೀಗಿರ್ಬೇಕಾದ್ರೆ 2020 ಬೆಂಗಳೂರಲ್ಲಿ ಮನೆ ಕಟ್ಟಿದ್ವಿ. 3 ಅಂತಸ್ತು ಮನೆ, ಹೆಚ್ಚು ಕಡಿಮೆ 1 ಕೋಟಿ ಖರ್ಚಾಯ್ತು ಅದಕ್ಕೆ. ತಂದೆ ತಾಯಿಯವ್ರನ್ನ ಟೆರೆಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಅವ್ರಿಗೊಂದು ಮಾತು ಕೇಳಿದೆ, 15-20 ವರ್ಷದ ಮುಂಚೆ ನಮ್ಮ ಲೈಫ್ ಹೇಗಿತ್ತು, ಈಗ ಹೇಗಿದೆ ಅಂತ ಅವ್ರಿಗೆ ಕೇಳಿದೆ. ತಂದೆಯವ್ರ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗಿ ಅವ್ರು ಒಂದೇ ಮಾತು ಹೇಳಿದ್ರು, ಇವತ್ತು ನಾವು ಏನೂ ಲೋನ್ ಇಲ್ಲದೆ ಖುಷಿಯಾಗಿ ಜೀವನ ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು. ಅದೇನು ನನಗೆ 10 ವರ್ಷದ ಕನಸಿತ್ತಲ್ಲ, ಅವತ್ತು ನನ್ನ ಸಾಯ್ತು ಅಂತ ಅನಿಸ್ತು. ಇದೆಲ್ಲ ಆಗಿದ್ದು ಯೂಟ್ಯೂಬಿಂದನೇ. ಯೂಟ್ಯೂಬ್ ಶುರು ಮಾಡಿಲ್ಲ ಅಂತಂದರೆ ಬೇರೆನೂ ಮಾಡ್ತಿದ್ನೇನು, ಬಟ್ ಇಷ್ಟು ಚೆನ್ನಾಗಿ ಈ ರೇಂಜಿಗೆ ಬೆಳೀತಿದ್ದು ಅನ್ನೋದೊಂದು ಐಡಿಯಾನೂ ಇರಲಿಲ್ಲ. ಸೊ ನೀವು ಕೇಳಿದ್ರೆ ಯೂಟ್ಯೂಬಿಂದ ನಮ್ಗೆ ಏನು ಸಿಕ್ತು ಅಂತಂದ್ಬಿಟ್ಟು, ಫಸ್ಟ್ ಸಿಕ್ಕಿದ್ದು ಖುಷಿ, ಅಫ್ಕೋರ್ಸ್. 2ನೇದು ದುಡ್ಡು. ನಾನು ಅಷ್ಟೇ ಅಲ್ಲ, ನಮ್ಮ ಮನೆಯವರೆಲ್ಲ ದುಡ್ಡು ಮಾಡ್ತಿದ್ದಾರೆ. ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರು ಕೂಡ ಈಗ ಯೂಟ್ಯೂಬರ್ಸು. ಅಪಾರ್ಟ್ಮೆಂಟಲ್ಲಿ ಸುಮಾರು ದಿವಸ ಇದ್ದೆ, ಅವರು ಯೂಟ್ಯೂಬರ್ಸು. ನಮ್ಮ ಮನೆ ಕಟ್ಟಕ್ಕೆ ಬಂದಿರೋರು ಅವರು ಯೂಟ್ಯೂಬರ್ಸು. ಸೊ ಯೂಟ್ಯೂಬೆಲ್ಲ ಏನು ಕೊಟ್ಟಿದೆ? ಫ್ರೆಂಡ್ಸ್ ಕೊಟ್ಟಿದೆ, ಕಮ್ಯುನಿಟಿ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಹ್ಯಾಪಿನೆಸ್ ಕೊಟ್ಟಿದೆ. ಹಿಂಗೆ ಸುಮಾರು ಸಿಕ್ಕಿದೆ. ಜೀವನಕ್ಕೆ ಏನು ಬೇಕೋ ಎಲ್ಲದೂ ಸಿಕ್ಕಿದೆ ಯೂಟ್ಯೂಬಿಂದ. ಸೊ ಯೂಟ್ಯೂಬಿಂದ ನಿಮಗಂತೂ ಎಲ್ಲ ಸಿಕ್ತು, ಬಟ್ ಅದು ಬೇರೆಯವ್ರಿಗೂ ಸಿಗಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸುಮಾರು 2015-16 ಟೈಮಲ್ಲಿ ನನ್ನ ವೈಫ್ ಕೆಲಸಕ್ಕೆ ಹೋಗ್ತಿದ್ರು. ಅಲ್ಲೊಬ್ಬರು ಕರ್ನಾಟಕದವರೇ ಮಾಸ್ಕೋ ಸತ್ಯ ಅಂತ ಇದ್ದಾರೆ. ಅವರು ಪ್ರತಿ ಶನಿವಾರ ಒಂದು ಸೆಷನ್ ನಡೆಸ್ತಿದ್ರು. ಅಲ್ಲಿ ಅವರು ಫ್ರೀಯಾಗೆಲ್ಲ ಹೇಳ್ಕೊಡ್ತಿದ್ರು. ಸರಿ ಅಂತ ಅವ್ರ ಸೆಷನ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮಾರು ಜನ ಬಿಸ್ನೆಸ್ ಓನರ್ಸ್ ಬರೋರು, ಚೆನ್ನಾಗೆಲ್ಲ ಬಿಸ್ನೆಸ್ ಮಾಡೋರು, ಕೋಟಿಗಟ್ಟಲೆ ಅವರು ಗಳಿಸೋರಿದ್ರು. ಹೀಗೆ ಮಾಸ್ಕೋ ಸತ್ಯ ಅವ್ರಿಗೆ ನಂದು ಯೂಟ್ಯೂಬ್ ಬಗ್ಗೆ ಗೊತ್ತಾಯಿತು. ಅವ್ರೇನು ಹೇಳಿದ್ರು, ನಮಗೂ ಹೇಳ್ಕೊಡಿ, ಹಾಗೆ ಮತ್ತು ನಮ್ಮ ಕಮ್ಯುನಿಟಿಲಿರೋರಿಗೂ ಒಂದು ಸಲ ಹೇಳ್ಕೊಡಿ ಅಂತಂದರು. 2017ರಲ್ಲಿ ನಾನು ಫಸ್ಟು ಸೆಷನ್ ಮಾಡಿದೆ. ಒಂದು ಫುಲ್ ಡೇ ವರ್ಕ್ಶಾಪ್ ಮಾಡಿದೆ. ಒಂದು 17-18 ಜನ ಬಂದರು, ಕಲ್ತರು. ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಜಾಬಲ್ಲಿ ಇದನ್ನೆಲ್ಲ ಹೀಗಾಗಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಇನ್ನೊಂದು 2018ರಲ್ಲಿ ಇನ್ನೊಂದು ಸಲ ಮಾಡಿದೆ. 2019ರಲ್ಲಿ ಜಾಬ್ ಕ್ವಿಟ್ ಮಾಡಿದ್ನಲ್ಲ, ಅವಾಗ ನಂಗೆ ಒಂದೇ ಒಂದು ಅನಿಸಿದ್ದು, ಸುಮಾರು ತಪ್ಪುಗಳು ನಾವು ಮಾಡಿದ್ದೀವಿ ಯೂಟ್ಯೂಬಲ್ಲಿ, ಸುಮಾರು ಕಲ್ತಿದ್ದೀವಿ. ಹಿಂತಿರುಗಿ ನೋಡಿದಾಗ ಈಗಿನ ಕಾಂಟೆಂಟ್ ಕ್ರಿಯೇಟರ್ಸು ಅದೇ ಮಿಸ್ಟೇಕ್ ಮಾಡ್ತಿದ್ದಾರೆ. ಇವರೆಲ್ಲ ಅದನ್ನು ಮಾಡಬಾರ್ದು ಅಂತಂದ್ಬಿಟ್ಟು 2019ರಲ್ಲಿ ಡಿಜಿಟಲ್ ಅಚೀವರ್ಸ್ ಹಬ್ ಅಂತ ಶುರು ಮಾಡಿದೆ. ಯೂಟ್ಯೂಬ್ ಬಗ್ಗೆ ಸ್ಟ್ರಾಟಜೀಸ್ ಹೇಳ್ಕೊಡೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅಫಿಲಿಯೇಟು, ಬೇರೆ ಬೇರೆ ಕಡೆಯಿಂದ ದುಡ್ಡು ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು 2019ರಲ್ಲಿ ಶುರುವಾಗಿದ್ದು ಇವತ್ತಿನವರೆಗೂ ಲಕ್ಷಗಟ್ಟಲೆ ಜನ ನಮ್ಮ ಸೆಷನ್ ಅಟೆಂಡ್ ಮಾಡಿದ್ದಾರೆ. ಒಂದು 2 ಗಂಟೆ ಸೆಷನ್ ನಡೆಯುತ್ತೆ. ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಮಾಸ್ ಕ್ಲಾಸ್ ಅಂತ ಅಂದ್ಬಿಟ್ಟು 2 ಅವರ್. ಅದನ್ನು ಲಕ್ಷಗಟ್ಟಲೆ ಜನ ಅಟೆಂಡ್ ಮಾಡಿದ್ದಾರೆ. ಸುಮಾರು 7,000 ಜನ ಸ್ಟೂಡೆಂಟ್ಸು ದುಡ್ಡು ಕೊಟ್ಟು ಕಲಿತಾ ಇದ್ದಾರೆ. ಆನ್ಗೋಯಿಂಗು. ಎಲ್ಲಿಂದ? ಸುಮಾರು 10 ಕಂಟ್ರೀಸಿಂದ, ಬರೀ ಇಂಡಿಯಾಯಿಂದ ಅಷ್ಟೇ ಅಲ್ಲ. ನಮ್ಮ ಕರ್ನಾಟಕದವ್ರು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ತೆಲುಗೈಟ್ಸ್ ಇದ್ದಾರೆ, ಆ ಕಡೆ ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ, ಜಮ್ಮು ಕಾಶ್ಮೀರ, ಎಲ್ಲ ಕಡೆಯಿಂದನೂ
ದುಬೈ, UK, US 10 ಕಂಟ್ರೀಸಿಂದ ಈಗ ಕಲಿತಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಕೆಲವರು ಲಕ್ಷಗಟ್ಟಲೆ ಅರ್ನ್ ಮಾಡ್ತಿದ್ದಾರೆ, ಕೆಲವರು ಸಾವಿರಗಟ್ಟಲೆ ಅರ್ನ್ ಮಾಡ್ತಿದ್ದಾರೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿ ಕೊಡುತ್ತೆ. ಅವ್ರು ಬಂದು ಹೇಳ್ತಾರೆ, ಸರ್ ನಿಮ್ಮಿಂದ ನಮ್ದು ಈ ಚಾನಲ್ ಶುರು ಆಯಿತು, ನಮಗೂ ದುಡ್ಡು ಬರ್ತಿದೆ ಅಂತ ಹೇಳ್ಬಿಟ್ಟು. ಆ ಕಿಕ್ಕಿದೆಯಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅದು. ಸೊ ಹಾಗೆ ಈಗ ಮೇಯ್ನ್ ಅಂತಂದರೆ ಸುಮಾರು ಜನ ಕಲಿಸ್ಕೊಡೋದೇ ನನ್ನದೊಂದು ಪ್ಯಾಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.